ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಭಾರತದಲ್ಲಿ ಮತ್ತು ವಿಶ್ವದಾದ್ಯಂತ ಹಿಂದೂಗಳು ಆಚರಿಸುವ ಮಹತ್ವದ ಭಾರತೀಯ ಹಬ್ಬ ಆಗಿದೆ. ಈ ಮಂಗಳಕರ ಸಂದರ್ಭವನ್ನ ಅಘಾತೀಜ್ ಎಂದು ಕರೆಯಲಾಗುತ್ತೆ ಮತ್ತು ಸಂಪತ್ತಿನ ದೇವರು ಮತ್ತು ದೇವತೆಯ ಆರಾಧನೆಗೆ ಈ ದಿನವನ್ನ ಸಮರ್ಪಿಸಲಾಗಿದೆ. ಅಕ್ಷಯ ತೃತೀಯ ಹಬ್ಬವನ್ನ ವೈಶಾಖ ಮಾಸದ 3ನೇ ದಿನದಂದು ಆಚರಿಸಲಾಗುತ್ತೆ. ಅಕ್ಷಯ ಎಂಬ ಪದ ಎಂದಿಗೂ ಕಡಿಮೆಯಾಗದ ಅಥವಾ ನಾಶವಾಗದ ಎಂಬರ್ಥವನ್ನ ನೀಡುತ್ತೆ. ಅದಕ್ಕಾಗಿಯೇ ಈ ದಿನದಂದು ಮಾಡಿದ ಯಾವುದೇ ಜಪ, ಯಜ್ಞ, ಪಿತೃತರ್ಪಣ ಅಥವಾ ದಾನ ಧರ್ಮ ಎಂದಿಗೂ ಕಡಿಮೆಯಾಗದ ಮತ್ತು ಶಾಶ್ವತವಾಗಿ ವ್ಯಕ್ತಿಯೊಂದಿಗೆ ಉಳಿಯುವ ಪ್ರಯೋಜನವನ್ನ ಕರುಣಿಸುತ್ತೆ ಅನ್ನೋ ನಂಬಿಕೆ ಇದೆ. ಧರ್ಮ ಮತ್ತು ಚಿನ್ನದ ಖರೀದಿಗೆ ಕೊಂಡಿ ಬೆಸೆದಿರುವ ಏಕೈಕ ದೇಶ ಭಾರತ. ಚಿನ್ನ ಅಮೂಲ್ಯವಾದ ಲೋಹ ಆಗಿದ್ದು ಇದನ್ನ ವಿವಿಧ ಧಾರ್ಮಿಕ ಅಂಶಗಳಲ್ಲಿ ಬಳಸಲಾಗುತ್ತೆ. ಆದರೆ ಚಿನ್ನವನ್ನ ಖರೀದಿಸಲು ಅಕ್ಷಯ ತೃತೀಯ ಸರಿಯಾದ ಸಮಯ ಅಂತ ಪರಿಗಣಿಸಲಾಗುತ್ತೆ. ಯಾಕೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಅಕ್ಷಯ ತೃತೀಯದಂದು ಸೂರ್ಯ ಮತ್ತು ಚಂದ್ರರು ಪ್ರಕಾಶಮಾನವಾಗಿರ್ತಾರೆ ಅಂತ ಹಿಂದೂಗಳು ನಂಬ್ತಾರೆ. ಇದು ವರ್ಷದ ಅಪರೂಪದ ದಿನವಾಗಿದೆ ಮತ್ತು ಈ ದಿನ ಬಹಳ ಅದೃಷ್ಟವನ್ನ ತರುತ್ತೆ. ಆದ್ರಿಂದ ಈ ದಿನದಂದು ಚಿನ್ನವನ್ನ ಖರೀದಿಸೋದು ಕುಟುಂಬ ಅಥವಾ ವ್ಯವಹಾರಕ್ಕೆ ಅದೃಷ್ಟದ ಸಂಕೇತವಾಗಿದೆ. ಅಕ್ಷಯ ತೃತೀಯದ ದಿನ ಅನೇಕ ಜನರು ಚಿನ್ನದ ನಾಣ್ಯಗಳು ಅಥವಾ ಆಭರಣಗಳನ್ನ ಖರೀದಿಸ್ತಾರೆ. ಚಿನ್ನವನ್ನ ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ. ಭಾರತ ವಿಶ್ವದ 2ನೇ ಅತಿದೊಡ್ಡ ಚಿನ್ನದ ಗ್ರಾಹಕ ಅನ್ನೋದು ನಿಮಗೆ ಗೊತ್ತೇ ಇದೆ. ಕಳೆದ 1 ದಶಕದಲ್ಲಿ ಭಾರತದ ಸರಾಸರಿ ಚಿನ್ನದ ಬೇಡಿಕೆ 800 ಟನ್ಗಳಿಗಿಂತ ಹೆಚ್ಚಿದೆ. ಈ ಹೆಚ್ಚಿನ ಬೇಡಿಕೆಗೆ ಭಾರತೀಯರಿಗೆ ಚಿನ್ನದ ಮೇಲಿರುವ ಅಪಾರ ಪ್ರೀತಿಯೇ ಕಾರಣ. ಸಾಮಾನ್ಯವಾಗಿ ಭಾರತೀಯರು ಎಲ್ಲಾ ರೀತಿಯ ಹಬ್ಬ, ಸಂಭ್ರಮ, ಸಮಾರಂಭ, ಆಚರಣೆಗಳಿಗೆ ಚಿನ್ನವನ್ನ ಖರೀದಿಸ್ತಾರೆ. ಚಿನ್ನವನ್ನ ಖರೀದಿಸೋದಕ್ಕೆ ವಿಶೇಷವಾಗಿ ಮಂಗಳಕರವಾದ ಒಂದು ಹಬ್ಬ ಅಂದ್ರೆ ಅಕ್ಷಯ ತೃತೀಯ. ಅಕ್ಷಯ ತೃತೀಯದ ದಿನ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿಸೋದು ದೀರ್ಘಾವಧಿಯ ಅದೃಷ್ಟವನ್ನ ತರುತ್ತೆ ಎಂದು ಹೇಳಲಾಗುತ್ತೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯ ಮೊದಲ ಯುಗದ ಆರಂಭವನ್ನ ಸೂಚಿಸುತ್ತೆ. ಈ ದಿನದಂದು ಶ್ರೀಕೃಷ್ಣನು ದ್ರೌಪದಿಗೆ ಪತ್ರವನ್ನ ಅಂದ್ರೆ ಎಲೆಯನ್ನ ನೀಡ್ತಾನೆ ಅಂತ ನಂಬಲಾಗಿದೆ. ಹಾಗೆ ಅಕ್ಷಯ ತೃತೀಯದಂದು ಚಂದ್ರನ ಮತ್ತು ಎಲ್ಲಾ ಗ್ರಹಗಳ ಅಧಿಪತಿ ಎಂದು ಪರಿಗಣಿಸಲ್ಪಟ್ಟಿರುವ ಸೂರ್ಯ ತನ್ನ ಉತ್ತುಂಗದ ಕಾಂತಿಯಲ್ಲಿರ್ತಾನೆ ಎಂದು ನಂಬಲಾಗಿದೆ. ಈ ದಿನ ಇತರ ದಿನಗಳಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯೋದ್ರಿಂದ ಹೊಸ ಕೆಲಸ ಆರಂಭಿಸಲು, ಶುಭ ಕಾರ್ಯಗಳನ್ನ ನಡೆಸಲು ಇದು ಉತ್ತಮವಾದ ದಿನವಾಗಿದೆ ಎಂದು ನಂಬಲಾಗುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಅಕ್ಷಯ ತೃತೀಯ ಗಂಗೆ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಿನ. ಹಾಗೆ ಅನ್ನಪೂರ್ಣ ದೇವತೆಯು ಅಕ್ಷಯ ತೃತೀಯದಂದು ಜನಿಸಿದಳು ಎಂದು ನಂಬಲಾಗಿದೆ. ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗೋದಿಲ್ಲ ಎಂಬರ್ಥ. ಈ ಹಬ್ಬದ ದಿನದಂದು ಚಿನ್ನವನ್ನ ಖರೀದಿಸಿದ್ರೆ ನಮ್ಮ ಸಂಪತ್ತು ಹೇರಳವಾಗಿರುತ್ತೆ ಅಂತ ಅಮೂಲ್ಯವಾದ ಲೋಹಗಳನ್ನ ಖರೀದಿಸೋದು ಸಮೃದ್ಧಿ ಮತ್ತು ಅದೃಷ್ಟವನ್ನ ತರುತ್ತೆ ಅಂತ ಹಲವರು ನಂಬ್ತಾರೆ. ಅಕ್ಷಯ ತೃತೀಯದಲ್ಲಿ ಚಿನ್ನವನ್ನ ಖರೀದಿಸೋ ಅಭ್ಯಾಸ ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ. ಇದು ಹಲವು ತಲೆಮಾರುಗಳಿಂದ ನಡೆದು ಬಂದಿದೆ. ಚಿನ್ನವನ್ನ ಯಾವಾಗಲೂ ಭಾರತದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ಭದ್ರತೆಯ ಸಂಕೇತ ಎಂದು ಪೂಜಿಸಲಾಗುತ್ತೆ. ಒಟ್ಟಾರೆಯಾಗಿ ಅಕ್ಷಯ ತೃತೀಯ ಒಂದು ಮಂಗಳಕರ ದಿನ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದ 24 ಗಂಟೆಗಳ ಪ್ರತಿ ಕ್ಷಣವೂ ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆಯದು. ಆದ್ರಿಂದಾನೇ ಚಿನ್ನದ ನಾಣ್ಯಗಳನ್ನ ಖರೀದಿಸೋದು ಅಥವಾ ಒಂದು ಸಣ್ಣ ಚಿನ್ನವನ್ನ ಖರೀದಿಸೋದು ಒಳ್ಳೆ ಸಮಯ ತರುತ್ತೆ ಅಂತ ಹಲವು ಜನ ನಂಬ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.